ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಬ್ಲಾಗ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರೂ ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲ ದೇವ್ರಿಗೆ ಕೊಟ್ಬಿಟ್ಟು ಎಲ್ಲರೂ ಚೆನ್ನಾಗಿ ಕಾಪಾಡಲಿ ಅಂತ. ಆ್ಯಂಡ್ ನಮ್ಮ ಮನೆಯಲ್ಲಿ ಕೂಡ ಈ ವರ್ಷದ ವರಮಹಾಲಕ್ಷ್ಮಿ ತುಂಬ ಸ್ಪೆಷಲ್ ಆಗಿ ತುಂಬ ಚೆನ್ನಾಗಾಯಿತು. ಸೊ ಹೆಂಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಹೋಪ್ಫುಲಿ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಮೇಕ್ ಶೂರ್ ಲೈಕ್, ಶೇರ್, ಕಾಮೆಂಟ್. And also don't forget to subscribe my channel. ಸೊ ನಮ್ಮ ಮನೇಲಿ ಹಬ್ಬ ಎಲ್ಲ ಹೆಂಗೆ ಮಾಡ್ತೀವಿ, ಹಬ್ಬದ ಊಟ ಏನೇನಿರುತ್ತೆ, ಮತ್ತು ಯಾರೆಲ್ಲ ಬರ್ತಾರೆ, ಅರ್ಶಿನ ಕುಂಕುಮ ಎಲ್ಲ ಇಸ್ಕೊಳಕ್ಕೆ ಅನ್ನೋದು ಎಲ್ಲದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಹಬ್ಬದ ದಿನ ಬೆಳಗ್ಗೆ ಎಲ್ಲ ತುಂಬ ಹರಿಬರಿಯಲ್ಲಿರುತ್ತೆ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ನಾನಿಲ್ಲಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಬೇಬಿಕಾರ್ನ್ 65 ಮಾಡೋಣ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಬ್ರೇಕ್ಫಾಸ್ಟ್. ಮತ್ತು ಲಂಚ್ಗೆ ಬಂದುಬಿಟ್ಟು ಒಬ್ಬಟ್ಟು ಸಾರು, ವಡೆ, ಅನ್ನ, ಪಲ್ಯ, ಕೋಸಂಬರಿ ಎಲ್ಲ ಇರುತ್ತೆ. ಸೊ ದಿಸ್ ವಾಸ್ ಆರ್ ಹಬ್ಬದ ಊಟ ಸ್ಪೆಷಲ್. ಆ್ಯಂಡ್ ಅಷ್ಟೊತ್ತಿಗೆ ಮಮ್ಮಿ ಕೂಡ ಅಷ್ಟೇ ದೇವ್ರ ಮನೆಯಲ್ಲಿ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇವತ್ತು ಬಂದುಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿ ಎಲ್ಲ ಜೋಡಿಸೋದು. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರ್ಸಲ್ವಲ್ಲ, ಹಬ್ಬಕ್ಕೆ ಏನು ಅಷ್ಟೊಂದು ಕೆಲಸ ಇರಲ್ಲ ಅಂತ ಅನ್ಕೋತೀವಿ. ಬಟ್ ತುಂಬ ಕೆಲಸ ಇರುತ್ತೆ, ಸೇಮ್ ಹಾಗೆ ಇರುತ್ತೆ. ಬರೀ ಒಂದು ಮುಖವಾಡ ಇಟ್ಬಿಟ್ಟು ಸೀರೆ ಉಡಿಸ್ಬಿಟ್ರೆ ಮುಗಿಯುತ್ತೆ ಹಬ್ಬ. ಬಟ್ ನಾವು ಆ ಪದ್ಧತಿ ಇಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಕಲಶಕ್ಕೆ ಈ ಥರ ಎಲ್ಲದನ್ನು ಹಾಕಿ ಮಾಡುವಂಥದ್ದು. ಎಲ್ಲರೂ ಇಷ್ಟೊತ್ತಿಗೆ ಹಬ್ಬ ಮಾಡಿಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಚೆನ್ನಾಗಾಯ್ತು. ನಮ್ಮನೇಲಿ ಇವಾಗ ಎಲ್ಲ ನಡೀತಾ ಇದೆ. ಯಾಕಂದರೆ ನಾವು ದೇವ್ರ ಕೂರ್ಸಲ್ಲ, ಅದ್ರ ಜೊತೆಗೆ ಮಮ್ಮಿ ದೇವ್ರ ಮನೇಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇವಾಗ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಹಬ್ಬದ ಊಟ ಎಲ್ಲ ಹೆಂಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ನಾನು ಕೂಡ ರೆಡಿ ಆಗಬೇಕು. ಸೊ ಸಂಜೆ ಹಂಗೆ ನಾನು ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಬೇಕು. ಸೊ ರೆಡಿ ಆದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಫಸ್ಟ್ ಇಲ್ಲಿ ಪಲಾವ್ ರೆಡಿ ಆಗ್ತಾ ಇದೆ. ಫುಲ್ ವೆಜಿಟೇಬಲ್ ಪಲಾವ್. ಇವಾಗ ಪಲಾವ್ ರೆಡಿ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವಡೆ ಮಾಡಬೇಕು, ಪಲ್ಯ ಮಾಡಬೇಕು. ಸುಮ್ಮನೆ ಒಳ್ಳೆ ಮಾತಾಡಿದ್ರೆ ಆಡು. ಮತ್ತು ಬನ್ನಿ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ, ನೋಡ್ತೀವಿ. ನೋಡ್ತೀವಿ. ಅಚ್ಚ ಅನು ಅಚ್ಚ ಫಸ್ಟ್ ನಮ್ದು ರಿಟರ್ನ್ ಗಿಫ್ಟ್ ಅನು ಕೊಟ್ಟಿರೋದು. ನಾವು ಬೇಬಿಕಾರ್ನ್ ಕಬಾಬ್ಸ್ ಮಾಡೋಣ. ಬೇಬಿಕಾರ್ನ್ ಪೆಪ್ಪರ್ ಫ್ರೈ ಇಲ್ಲ ಕಬಾಬೇ ಚೆನ್ನಾಗಿರ್ತೈತೆ ತಾನೆ ಮಮ್ಮಿ? ಕಬಾಬ್ಸ್ ಇದು ಸ್ಟಿಕ್ಗೆ ಹಾಕ್ಬಿಟ್ಟು ಮಾಡ್ಬೋದು. ಅದೇನಂತಂದರೆ ಸ್ವಲ್ಪ ಆರಾಮಾಗಿ ಅದು ಕುಕ್ ಆಗೋಕ್ಕೆಲ್ಲ ಬಿಡಬೇಕು. ಸೊ ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಸೊ ಇದಕ್ಕೆ ವಿಲ್ ಕಟ್ ಲೈಕ್ ದಿಸ್ ಆ್ಯಂಡ್ 1 ಬೇಬಿಕಾರ್ನ್ ಇನ್ 4 ಪೀಸಸ್ ಲೈಕ್ ದಿಸ್.
ಹೆಂಗಿದೆ? ಚೆನ್ನಾಗಿ ಬಂದಿದೆ, ನೋಡ್ತೆ ಬೆಳಗ್ಗೆ. ಓಕೆ ಬಾಯ್. ನೀನು ಹೌದು ಅಲ್ಲ ನನ್ನ ಗುಡ್ ಹೇರ್ ಡೇ ಇಸ್ ಅ ಗುಡ್ ಡೇ ಫಾರ್ ಮಿ ಗೈಸ್. ನೀವೆಲ್ಲರೂ ಈ ಹೇರ್ಸ್ನ ನೋಡ್ಬಿಟ್ಟು ಫುಲ್ಲು ಫಾ ಆಗ್ಬಿಡ್ತೀರಾ, ಬಟ್ ನನ್ನ ಹೇರ್ಸ್ ಇರೋದು ಫುಲ್ ಕಲಿ ಕಲಿ. ದೀಸ್ ಹೇರ್ಸ್ ಆರ್ ಆಫ್ಟರ್ ಬ್ಲೋ ಡ್ರೈ. ಆಫ್ಟರ್ ಬ್ಲೋ ಡ್ರೈ ಮೈ ಹೇರ್ ಲುಕ್ಸ್ ಲೈಕ್ ದಿಸ್. ಆಂಟಿ ಆಂಟಿ ನಂದು ತುಂಬ ಫ್ರಿಝಿ, ತುಂಬ ಥಿಕ್, ತುಂಬ ಕರ್ಲಿ ಹೇರ್ ತಾನೆ ಆಂಟಿ? ಅಲ್ಲ ನಮ್ಮ ಆಂಟಿ ಬಂದ್ಬಿಟ್ಟು ಇದೆಲ್ಲ ಮಾಡ್ತಾರೆ. ಅದರದ್ದು ಬ್ಲೌಸ್ ಅದ್ರ ಒಳಗಡೆ ಆಯ್ತು ನೋಡು ಯಶಿಕಾ. ಉತ್ತಾಸೆ ಐತಲ್ಲ, ಉತ್ತಾಸೆ ಚೆನ್ನಾಗಿತ್ತಲ್ಲ ಇವಾಗ ಕೂದಲು. ಎಸ್ ಮೈ ಹೇರ್ ಇಸ್ ಡನ್. ಐ ಕ್ವಿಕ್ಲಿ ಗೋ ಚೇಂಜಿಂಗ್ ಟು ಸಾರಿ ಆ್ಯಂಡ್ ಕಮ್ ಬ್ಯಾಕ್. ಓಕೆ ವೈಟಿಂಗ್. ಸ್ಟ್ರೇಟ್ ಮಾಡಿದಾಗೆ ಗೊತ್ತಾಗೋತಾನೆ ಆಂಟಿ ಇಷ್ಟೊಂದು ಕೂದಲು ಬೆಳೆದೈತೆ ಅಂತ. ಇಲ್ಲಾಂದರೆ ನಂಗೆ ಇಷ್ಟೇ ಇರ್ತೈತೆ, ಇಷ್ಟೇ ಇರ್ತೈತೆ. ಸ್ವಲ್ಪ ಜನಕ್ಕೆ ಹೇರ್ ಫಾಲ್ ಆಗ್ತೈತೆ. ನಾಟ್ ಮೈ ಪ್ರಾಬ್ಲಮ್ಸ್. ಓಕೆ ಬಾಯ್. ಓಕೆ ಬಾಯ್. ಚಿರಂತ್ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ತುಂಬ ಚೆನ್ನಾಗಿ ಕೊಡಿಸಿದ್ರು ಆ್ಯಂಡ್ ಇಟ್ ಕೇಮ್ ಔಟ್ ಸೋ ವೆಲ್ ಆ್ಯಂಡ್ ಬ್ಯೂಟಿಫುಲ್. ನೆಕ್ಸ್ಟ್ ವರ್ಷ ನಾನು ಇರ್ತೀನಿ ಹಬ್ಬ ಎಲ್ಲ ಮಾಡೋಕ್ಕೆ ಜೊತೆಯಲ್ಲಿ. ಆಂಟಿ ನಮ್ಮನೆ ಹಬ್ಬ ಹೇಳಿ ಆಂಟಿ. ಚೆನ್ನಾಗಿದೆ ನೋಡಿ.
ಎಷ್ಟೊತ್ತಿಗೆ ಪೂಜೆ ಮಾಡಿದ್ಲೆ? ನಾವು 5 ಗಂಟೆಗೆ 5 ಗಂಟೆಗೆಲ್ಲ ಪೂಜೆ ಮಾಡಿ ನಮ್ಮ ಮನೆಗೆ ಬಂದವರು. 3 ಗಂಟೆಗೆ ಬಂದರು ಬೆಳಗ್ಗೆ. ಸಾರಿ ಸಂಧ್ಯಾ ಮಧ್ಯಾಹ್ನ 3 ಗಂಟೆಗೆ ಬಂದರು. ಅವ್ರ ಮನೇಲಿ ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡಿದ್ರು. ಯಾವ ಕಲರ್ ಬೇಕಿಲ್ಲ, ನೀನು ಸ್ಯಾರಿ ಮ್ಯಾಚಿಂಗ್ ಕೊಡಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಸ್ಟ್ ನನಗೆ ಮಾತಾಡಿ ಫಸ್ಟ್ ಎಷ್ಟೊಂದು ಮಾಡ್ತೀವಿ ಸರಿ ಪೂಜೆ? ಏನೋ ಇಯರ್ ಅಷ್ಟು ಕ್ರೇಜ್ ಇಲ್ಲ, ಸಿಂಪಲ್ ಅಂದರೆ ಸಿಂಪಲ್ ಆಗಿ ಮಾಡಿದ್ರು. ಏನಾಯ್ತು ನಿಂಗೆ? ಸ್ವಲ್ಪ ಮಾಡೋದು ಸೆಟ್ ಸಿಂಪಲ್ ಯಾಕೆ ಚೆನ್ನಾಗಿ ಮಾಡಿದ್ರು. ಈ ಸಲ ನಮ್ಮ ಸ್ಫೂರ್ತಿ ಲಾಸ್ಟ್ ಹಬ್ಬ. ಲಾಸ್ಟ್ ಹಬ್ಬ ನೆಕ್ಸ್ಟ್ ಇಯರ್ ಇಂದ ಅದೇ ಬೇಜಾರಿನಲ್ಲಿ ಬೇಜಾರು ಹೇಳ್ತಾವಳೆ. ಆಸ್ಟ್ರೇಲಿಯಾ ಡೆಸ್ಟಿನಿ ಹೇಳ್ತಾವಳೆ. ನೆಕ್ಸ್ಟ್ ಇಯರ್ ಅವಳು ಅವ್ರ ಅತ್ತೆ ಮನೇಲಿ ಮಾಡ್ತಾಳೆ. ಅವ್ರ ಅತ್ತೆ ಮನೇಲಿ ಮಾಡ್ತಾಳೆ. ಪ್ಯಾರಿಸ್ಗೆ ಹೋಗ್ತಾಳೆ. 2 ಪ್ಯಾರಿಸ್ ವಾಸಿಯಲ್ಲಿ ಒಂದು 3-4 ಕಂಟ್ರೀಸಲ್ಲಿ ಮಾಡ್ಕೊಳ್ತಾರೆ. ಯಾವ ಕಂಟ್ರಿಯಲ್ಲಿ ಇರ್ತಾಳೆ ನಮ್ಗೆ ಗೊತ್ತಿಲ್ಲ. 3-4 ಕಂಟ್ರೀಸ್. ಪ್ಯಾರಿಸು, ಯುರೋಪು ಎಲ್ಲ ಒಂದು 4 ಕಂಟ್ರೀಸ್. ಆಪ್ಷನ್ ಗೈಸ್ ಐ ಆಮ್ ವೇರಿಂಗ್ ಸಾರಿ. ಇದು ಸೆಕೆಂಡ್ ಸಾರಿ. ನಾನು ಸಾರೀಸ್ ನೋಡಿ ಬೆಳಗ್ಗೆಯಿಂದ ರೆಡಿ ಆಗಬೇಕಾ ಬೇಡ ಅಂತ ಕನ್ಫ್ಯೂಷನ್ಸಲ್ಲಿದ್ದು ಫೈನಲಿ ಐ ವಾಸ್ ಸಾರಿ. ಸೊ ಸಾರಿ ಹಾಕೊಂಡ್ಮೇಲೆ ಐ ಜಸ್ಟ್ ವಾಂಟ್ ಟು ಟೆಲ್ ಆಲ್ ದ ಗರ್ಲ್ಸ್ ಟು ವೇರ್ ಸಾರಿ ಹಾಕೊಳ್ಳಿ, ವೈಬ್ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಫ್ಯೂಚರ್ ಬ್ಲಾಗ್ಸ್ ಎಲ್ಲ ನೀವು ತುಂಬ ಸಾರೀಸಲ್ಲೆಲ್ಲ ನೋಡ್ತೀರಾ, ಬಿಕಾಸ್ ಐ ಲವ್ ಸಾರೀಸ್. ಜಸ್ಟ್ ಫೈನಲ್ ಒಂದು ಸ್ವಲ್ಪ ನನಗೆ ಸಾರಿ ಹಾಕೊಂಡಾಗ ಐ ಡೋಂಟ್ ಲೈಕ್ ಡೂಯಿಂಗ್ ಓವರ್ ಮೇಕಪ್. ಸೊ ಐ ಜಸ್ಟ್ ಡೂ ಸಮ್ ಮಿನಿಮಲ್ ಮೇಕಪ್. ಸೊ ಹಾಕ್ಕೊಂಡು ಸ್ವಲ್ಪ ಐಲೈನರ್, ಕಾಜಲ್, ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿಕೊಂಡು ವಿಲ್ ಗೋ ಆಫ್. ನಾನು ತುಂಬ ಜನ my hair is grown so I'm so happy. ಮಗಳು ಅಂತ ನಿಮ್ಗೆ ಇಷ್ಟ ಇದ್ರೆ ನೀವು ಕಾಯ್ಬೋದು. ಇವ್ರಿಗೆ ತುಂಬ ಅರ್ಜೆಂಟ್ ಗೈಸ್. ನೆಕ್ಸ್ಟ್ ಇಯರ್ ಸರಿ ಚೆನ್ನಾಗಿಲ್ಲ ಸೂಪರ್. ನಮ್ಮ ಚಿಕ್ಕಮ್ಮ ಏನೋ ನೆಕ್ಸ್ಟ್ ಇಯರ್ವರೆಗೂ ಅಂತ ಹೇಳ್ತಾರೆ. ಬಾ ಚಿಕ್ಕಮ್ಮ ಬಾ ಹೇಳ್ಬೇಕು. ನಮ್ಮ ಚಿಕ್ಕಮ್ಮ ಹೇಳಿ ತಳ್ಬಿಡ್ತು. ನಾನೇ ಹೇಳಿದ್ದು ಸ್ಫೂರ್ತಿ ನೆಕ್ಸ್ಟ್ ನಿಂದು ನವೀನ್ ಮದ್ವೆಲ್ಲೇ ಹೇಳಿದ್ದು ನಾನೇ ಫಸ್ಟ್ ಸ್ಫೂರ್ತಿಗೆ. ಚಿಕ್ಕಮ್ಮ ಎಷ್ಟು ಬೇಗ ಅಂತ ಇಲ್ಲ ಸ್ಫೂರ್ತಿ ನೆಕ್ಸ್ಟ್ ನಿಂದೆ ಅದನ್ನ ನೋಡಿದ್ರೆ ಅದು ಹಂಗೆ ಫಿಕ್ಸ್ ಆಯ್ತು. ಸುಮ್ಮನೆ ಫಿಕ್ಸ್ ಆಗೋಗಿ ಇವಾಗ ಫಿಕ್ಸ್ ನೆಕ್ಸ್ಟ್ ಅವ್ರ ಅತ್ತೆ ಮನೇಲಿ ವರಮಹಾಲಕ್ಷ್ಮಿ ಮಾಡ್ಕೊತಾರೆ. ಅಲ್ಲಿಂದ ಇನ್ವೈಟ್ ಮಾಡ್ತಾರೆ ಇಲ್ಲಿಂದ ಅವ್ರ ಅತ್ತೆ ಮನೆಗೆ ಇನ್ವೈಟ್ ಮಾಡ್ತಾರೆ ನೆಕ್ಸ್ಟ್ ಇಯರ್ ಅಂತ ಇದ್ವಿ. ಪೂರ್ತಿ ಇರುತ್ತೆ. ನಾವು ಒಂದ್ ದಿವಸ ಎಲ್ಲ ರೆಡಿ ಮಾಡ್ಕೊಂಡು ನಾನು ಹೇಳಿದ್ದೆ, ಅದನ್ನ ಹೇಳ್ತೇವೆ ನವೀನ್ ಮದ್ವೆಲಿ ನಾನು ಅವಾಗ 3 ದಿನ ಇಕ್ಸ್ತೀನಿ ಆಯ್ತಾ. ನೆಕ್ಸ್ಟ್ ಡೇ ಬಂದ್ರಿ ಯಾಕೆ ನೋಡು ಹಬ್ಬದ ದಿವಸ ನಮ್ಮನ್ನು ಬರ್ಬೇಡ ಅಂದೇಳಂತೂ ಇಷ್ಟೊಂದು ಬೇಯಿಸತ್ತ. ನಾನು ಹಬ್ಬ ಮುಗಿಸ್ಬಿಟ್ಟು ನಾನು ಇವ್ರ ಮನೆಗೆ ಹೋಗಿ ಹಬ್ಬ ಮಾಡೋಣ ಅಂದ್ರೆ ಗೈಸ್ ನಾನು ಹೇಳ್ತಾ ಇರೋದು ಇವ್ರು ಸುಮ್ಮನೆ ಯಾಕೆ. ಇದೇನೇನು ಇದು ಯಶಿಕದ್ ಬ್ಯಾಸ್ಕೆಟು, ಇದು ನಮ್ಮ ಅಮ್ಮನ ಬ್ಯಾಸ್ಕೆಟು, ನನ್ನಂತ ಒಂದು ಬ್ಯಾಸ್ಕೆಟೇ ಇಲ್ಲ. ಮಾಡ್ಕೊ, ನಮ್ಗೆ ಇಷ್ಟ ಇಲ್ಲ ಮತ್ತೆ ಬಿಟ್ಕೊ, ನಮ್ಮಲ್ಲಿ ಆಯ್ಕೊ ಎತ್ಕೊ. ಸೊ ಗೈಸ್ ಏನಂತಂದ್ರೆ ನಾನು ಹೇಳ್ತಾ ಇರೋದು ಒಂಚೂರು ಹಿಂದೆ ಬನ್ರಿ. ನಾನು ಹೇಳ್ತಾ ಇರೋದು ಈ ಒಂದು ದಿನ ನಿಮ್ಮ ಮನೇಲಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಡೇ ಯು ಪೀಪಲ್ ಕಮ್. ಅವಾಗ ಹಬ್ಬದ ದಿವಸ ಬಂದು ನಾವ್ ಅಲ್ಲೇ ಹಬ್ಬ ಮಾಡ್ಬೇಕು. ನಾವ್ ಬಿಡಲ್ಲ ನನ್ನ ನಮ್ಮ ಅತ್ತೆ ಮನೇಲೂ ಎಲ್ಲ ಇವ್ರು ಅನ್ನ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಇಯರ್ ಬರ್ತೀವಿ ಬಿಡ. ನಾನು ಬಂದ್ರೆ ಹೆಲ್ಪ್ ಮಾಡ್ತೀನಿ, ಇವಳು ಬಂದ್ರೆ ಅಡ್ಗೆ ನೋಡು. ಆಪ್ಷನ್ ಮಮ್ಮಿ ಕ್ಲೀನಿಂಗು, ನಾನು ಕುಕಿಂಗ್. ಕ್ಲೀನಿಂಗ್ ಅಲ್ಲ, ಪೂಜೆ ಡೂಯಿಂಗ್. ಅವ್ರ ಮನೇಲಿ ಕ್ಲೀನಿಂಗ್ ಆಗ್ತದೆ. ಸರಿ ನಾನು ಅದಕ್ಕೆ ಹೇಳೋದು ಫೋಬಿಯಾ ಇರ್ಬಾರ್ದು. ಕ್ಲೀನಿಂಗ್ ಅಂತ ಕ್ಲೀನಿಂಗ್ ಅಂದ್ರೆ ಮೀನ್ಸ್ ಎಲ್ಲ ನೀಟಾಗಿ ಮಾಡ್ತಾ ಅಚ್ಚುಕಟ್ಟಾಗಿ ಅದನ್ನ ಕ್ಲೀನಿಂಗ್ ಅನ್ನೋದು. ಒಂದು ಪೂಜೆ ಆಗಲಿ ನೀಟಾಗಿ ಮಾಡೋದಂತೆ. ನಾನು ಪೂಜೆ ಮಾಡಿಸ್ತೀನಿ, ರೆಡಿ ಮಾಡ್ತೀನಿ, ಇವಳು ಅಡ್ಗೆ ರೆಡಿ ಮಾಡ್ತೀನಿ, ನೀನು ನಿಮ್ಮ ಮತ್ತೆ ರೆಡಿ ಆಗ್ಬಿಟ್ಟು ಬಂದ್ರಿ ಅಷ್ಟೇ. ಅದು ನಮ್ಮ ಮನೆ ಪೂಜೆ, ನಾವೆಲ್ಲ ಮಾಡಿರ್ತೀವಿ ಬನ್ರಿ. ನಾನು ನಮ್ಮ ಅತ್ತೆ ಸೂಪರ್ ಫಾಸ್ಟ್. ಸೊ ನಾವು ತುಂಬಾ ಫಾಸ್ಟ್ ಆಗಿ ಬೇಗ ದೇವ್ರನ್ನೆಲ್ಲ ಕೂರ್ಸಿರ್ತೀನಿ. ಹೆಂಗು ನಿಮ್ಮ ಮನೇಲಿ ನಿಮ್ಮ ಅತ್ತೆಯಿಂದ ನಿಮ್ಗೆ ಪದ್ಧತಿ ಅಲ್ಲ ಸ್ಫೂರ್ತಿ
ಸ್ಪೇಷಿಕನ್ ಒಂದು ಐಟಮ್ ಕಲ್ಕೊಂಡ್ ಬಂದಿದ್ದೆ. ನಾವು ವಡೆ ಮಾಡ್ತೀವಿ. ವಡೆ ಸರಿ. ನನ್ ಮೆಹಂದಿ ನೋಡು. ಹೌದು, ನನ್ ಮೆಹಂದಿಯಲ್ಲಿ ಏನೇನ್ ಕಂಡಿಡಿ. ಸರಿ, ನನ್ ಗಂಡ ಬರ್ದಿರೋದು ನಂಬರ್ ಪ್ಲೇಟ್ ತರ ಬರ್ದವ್ರು ನಮ್ಮ ನನ್ ಗಂಡ. ಅಣ್ಣ ಹೆಸರು, ನಿಮ್ಮ ಹೆಸರು, ಸೊ ನಿಮ್ ಡ್ಯಾಡಿ ಹೆಸರು. ಹೌದು, ಆದ್ರೆ ಅವನ್ ಸಿಸ್ಟರ್ಸ್ ಬ್ರದರ್ಸ್ ಮದ್ವೆ ಆಯ್ತು. ಕಟ್ಕೊಂಡು ಪೂಜೆ ನಾರ್ಮಲ್ ಕೋ ಸಿಸ್ಟರ್ಸ್ ಅಂದ್ರೆ ಫೈಟು ಆತರ ಏನಾದ್ರು ಐತಾ ನಿಮ್ಮಲ್ಲಿ? ಮಕ್ಳಿಗೆ ಜಗಳ ಆಡೋರು ಆ ಟೈಮಲ್ಲಿ ಹಿಂಗೆ ಹಂಗೆ ಅಂತ ಅಷ್ಟೇ, ಆ ಮೂಮೆಂಟ್ ಅಷ್ಟೇ. ತಿರ್ಗಾ ಮಾಡಿದ್ರು ಹಂಗ್ ಮಾಡಿ ನಾನು ನಿತಿನೇ ಜಾಸ್ತಿ ಜಗಳ ಆಡ್ತಾ ಇದ್ದಿದ್ದು. ಇವ್ರ ಜೊತೆ ಗೈಸ್, ಅನ್ಸೀನ್ ಬಿಹೈಂಡ್ ದ ಸೀನ್ಸ್ ಐ ವಿಲ್ ಟೆಲ್ ಯು. ಹೋಗೋದು ಅತ್ತೆ ಮನೆಗೆ ನಮ್ ಜಗಳ ತಂಡ. ಮಮ್ಮಿ ಏನಂತೀಯ ಮಮ್ಮಿ? ಮತ್ತೆ ನೀವಳ ತಾಯಿ ಸರಿ ಜಗಳ ಆಡಿದಿರ ಅಂತ? ಇಲ್ಲ, ನಾವ್ ಆಡಿಲ್ಲ, ನಿಜವಾಗ್ಲೂ ಆಡಿಲ್ಲ. ನಾನು ಯಾವತ್ತೂ ಅದನ್ನ ಬಯಸೋದು ಕೂಡ ಇಲ್ಲ. ಯಾವತ್ತು ಆಡ್ಬೇಡ ಸರಿ. ನಿಂಗೆ ಏನ್ ಅನ್ಸ್ರೆ ನಂಗೆ ಹೇಳ್ಬಿಡು. ನಂಗೆ ಏನ್ ಅನ್ಸ್ರೆ ನಾನು ನಿಂಗೆ ಹೇಳ್ತೀನಿ. ಜಗಳ ಆಡೋದು ಬೇಡ, ಫ್ರೆಂಡ್ಸ್ ಆಗಿರೋ. ಗೈಸ್, ಇದನ್ನ ನೋಡಿ ನೀವೆಲ್ಲ ಹೆಂಗಿದ್ದೀರಾ? ಸರಿ ಆಯ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲ, ಕಾಂಬಿನೇಷನ್ ಚೆನ್ನಾಗಿತ್ತು. ಮಲ್ಲಿಗೆ ಹೂ ಇಟ್ಕೊಳೆ ಮಮ್ಮಿ, ನಾನು 3 ಲೇಯರ್ಸ್ ಬಿಡ್ತಾ ಇದ್ದೀನಿ. ಪೂರ್ತಿ ಹೂ ಅದು ಹಬ್ಬದ ದಿವಸ ಹೂ ಇಟ್ಕೋಬೇಕು ಹೆಣ್ಮಗು. ಸ್ವಲ್ಪ ತಿಕ್ಕು, ಆಮೇಲೆ ಬಿಟ್ಬಿಡು. ಸ್ವಲ್ಪ ನೀನು ಹೇಳ್ತಿರೋದು ನನ್ನ ಹೇರ್ನ ಟೈ ಮಾಡು ಅಂತ. ಸ್ವಲ್ಪ ಅದು ಹಾಕ್ತಾ ಇದ್ದೀನಿ. ಚೆನ್ನಾಯ್ತಾ? ಹುಡುಗ ಹಾಕ್ತೀನಿ ನಾನು. ಇವ್ರ ತಂಗಿ ಇಬ್ರು ಸೇರ್ಕೊಂಡು ನನ್ನ ಹೆಣ್ ಮಾಡಿ ಹಾಕೋರೆ. ಇವಾಗ ಒಡವೆಗ್ಲು ಹಾಕಕ್ ಬರ್ತಾರೆ, ತಿರ್ಗಾ ಹೂ ಮುಡ್ಸಕ್ ಬರ್ತಾರೆ, ಎಲ್ಲ ಮಾಡಕ್ ಬರ್ತಾರೆ. ಚಿಕನ್ ಸೆಟ್ ಚೆನ್ನಾಗಿ. ಓ ಟೀಕೆ ಇರು ತೆಗಿಯೋಣ. ಹಿಂಗೆಲ್ಲ ಯಾರು ರೇಗ್ಸಲ್ಲ ಗಂಡಂದ್ರನ್ನ. ಹೌ ಇಸ್ ಮೈ ನ್ಯೂ ಸೆಟ್? ಇವತ್ತು ಹೆಣ್ಮಕ್ಳ ಹಬ್ಬ, ಹೆಣ್ಮಕ್ಳು ಆಚೆ ಓಡಾಡ್ಬೇಕು. ಅದೇ ಗಂಡ್ ಮಕ್ಳು ಹುಡ್ಕೊಂಬ ಕೊಡ್ತಾರೆ. ನಾನು ಹೋಗ್ತೀನಿ ಇವಾಗ ಚಿಕ್ಕಮ್ಮ ಮನೆಗೆ. ಸೊಸೆ ಬರ್ತಾಳೆ, ಅವಾಗ ಕೊಡ್ತಾಳೆ. ನನ್ಗೆ ಹೆಣ್ಮಕ್ಳು ಇರೋರು ಹೋಗ್ತಾರೆ. ಇಬ್ರು ಗಂಡ್ಮಕ್ಳು. ಬ್ಲಾಗ್ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಕಟ್ ಮಾಡಕ್ಕಾಗಲ್ಲ. ಸರಿ, ಏನು ಹಾಕಲ್ಲ ನೋಡಿ. ಇದ್ರಾಗ ಸ್ವಲ್ಪ ಮೆಸ್ಸಿ ಇರುತ್ತೆ. ನೋಡಿ ಕಟ್ ಮಾಡ. ಚಿಕ್ಕಮ್ಮ ಮಾತಾಡ್ಸ್ತಾ ಅವನಿಲ್ಲ. ಅಂಕಲ್ ಚೆನ್ನಾಯ್ತಾ ಸ್ಯಾರಿ? ಸೂಪರ್ ಆಗಿದೆ. ಒಂದು ಮುಗ್ಗನ್ ಜಡೆ ಹಾಕೋಣದು. ನೈಸ್. ಊಟ ಟೈಮ್ ಅಲ್ಲ, ಈಗ 6 ಗಂಟೆ. ಚಿಕ್ಕಮ್ಮ ನೈಸ್. ಅಣ್ಣ ನೈಸ್. ಆಲ್ರೆಡಿ ತಲೆ ಅಲ್ಲಾಡ್ಸ್ತಾನೆ. ಸ್ಫೂರ್ತಿ ಸ್ಪೀಕ್. ಗೈಸ್ ಐ ಆಮ್ ಸೋ ಹ್ಯಾಪಿ ವಿತ್ ದ ಫಿಟ್ ಆ್ಯಂಡ್ ಎವ್ರಿಥಿಂಗ್. ಲಾಸ್ಟ್ ಮಿನಿಟ್ ಸ್ಯಾರಿ. ಆ್ಯಕ್ಚುಲಿ ನಾನು ರೆಡಿ ಆಗಬೇಕು ಅಂತಲೇ ಇರಲಿಲ್ಲ ಗೈಸ್, ಬಿಕಾಸ್ ಐ ಹ್ಯಾಡ್ ಲಾಡ್ ಆಫ್ ವರ್ಕ್ಸ್ ಆ್ಯಂಡ್ ನನ್ನ ಮೂಡ್ ಕೂಡ ಇರಲಿಲ್ಲ. ಸರಿ ಬಿಡು, ಇನ್ನೇನು ಗೌರಿ ಗಣೇಶ ಹಬ್ಬ ಎಲ್ಲ ಬರ್ತೈತಲ್ಲ, ಸೊ ಅವಾಗ ರೆಡಿ ಆಗಿಬಿಡೋಣ ಅಂತ ನಾನು ಇದ್ದಿದ್ದು. ಬಟ್ ಫೈನಲಿ ಟರ್ನ್ ಟು ಬಿ ಸೋ ನೈಸ್ ಐ ಆಮ್ ಸೋ ಹ್ಯಾಪಿ. ನಮ್ಮ ಮನೇಲಿ ವೀಡಿಯೋ ಇಡೋಕ್ಕೆ ಎಲ್ಲೂ ಜಾಗ ಇಲ್ಲ ಗೈಸ್ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಬಟ್ ಸ್ವಲ್ಪ ನಗಾಡ್ರಿ ಇವತ್ತು. ಜಗಳ ಆಡ್ತೀರಾ ನಾವು? ಅದು ಚೆನ್ನಾಗಿರಲಿಲ್ಲ. ಅದಕ್ಕೆ ಚೆನ್ನಾಗಿತ್ತು. ಅದು ಚೆನ್ನಾಗಿ ಮ್ಯಾಚಿಂಗ್ ಮಗಳು ಬರೋ ವರ್ಷ ಹಬ್ಬ ಮಾಡಕ್ಕೆ ಅತ್ತೆ ಮನೇಲಿರ್ತಾಳೆ. ಇಲ್ಲ ಯಾರು ಹೇಳಿದ್ದು? ಇಲ್ಲೇ ಬರ್ತಾಳೆ. ಹೌದು, ಫಸ್ಟ್ ವರ್ಷ ಹಬ್ಬ ನಮ್ಮನೇಲಿ ಬರ್ತಾಳೆ. ಇಲ್ಲೇ ಹೌದಮ್ಮ, ಬೆಳಗ್ಗೆಯಿಂದ ಹೇಳ್ತಾ ಇದೀಯ, ಮಾತು ಬಂದಿಲ್ಲಲ್ಲ ನೀನು? ಎಲ್ಲ ವರ್ಷ ಇಲ್ಲ, ವರಲಕ್ಷ್ಮಿ ಹಬ್ಬ ಅವ್ರ ಮನೇಲಿ ಐತೆ. ಆಮೇಲೆ ಇಲ್ಲಿ ಮಾಡ್ಬಿಟ್ಟು ಮತ್ತೆ ಈ ಲೈಟ್ ಆಫ್ ಮಾಡು, ಅನಿಸ್ತಾ ಐತೆ. ಟಿವಿ ಆಫ್ ಮಾಡು. ಎಲ್ಲ ಹಾಕಲ್ಲ. ಸ್ಟೇಟಸ್ ಎಲ್ಲರೂ ಬಂದ್ರಿ. ನಿತಿನ್ ಬಾರಿ ಸರಿ ಬಾ ಅಣ್ಣ, ಮಮ್ಮಿ ಜೊತೆ ಎಲ್ಲರೂ ಬಂದ್ರಿ. ಈ ಕಡೆ ಸಿಂಗು
ಚಿಚ್ಚ ಇದ್ದಿದ್ರೆ ಪ್ರತೀಕು ಚಿಚ್ಚ ಸೋನೋ ಪ್ರತೀಕ್ ಬೇಡ ನಿತಿನ್ ಅನ್ಕೋನು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಚ್ಚ ನೀನ್ ಬಂದಿಲ್ಲ ಚಿಚ್ಚ. ಕುಂಕುಮ ಕೊಡ್ತೀನಿ ಬಾ ಚಿಚ್ಚ. ನೋಡ್ಬಾ ಚಿಚ್ಚ ನಾನ್ ಸೀರೆ ಉಟ್ಕೊಂಡಿದೀನಿ ಕುಂಕುಮ ಕೊಡ್ತೀನಿ ಬಾ ಚಿಚ್ಚ. ಅಣ್ಣ ಕುಂಕುಮ ಕೊಡ್ತೀನಿ ಬಾ ಚಿಚ್ಚ. ಅವ್ನ ಮನೆಗ್ ಬರೋ ಹೆಂಗಸರಿಗೆಲ್ಲ ಕುಂಕುಮ ಕೊಡಕ್ಕೆ ಬಿಲ್ಡಿಂಗ್ ಅಲ್ಲಿರೋ ಹುಡುಗಿರೆಲ್ಲ ಬರ್ತಾರೆ. ಅದಕ್ಕೆ ಹೆಂಗ್ತಿನ್ ಮಾರ ನಮ್ಮ ಮನೆ ನಮ್ ಚಿಚ್ಚ ನಮ್ ಚಿಕ್ಕಮ್ಮನ್ ಬಿಟ್ಟು ಯಾರನ್ನು ಕೊಡಲ್ಲ ಸರಿ ಚಿಚ್ಚ. ಸೈಡ್ ಐ ನೋಡು. ಬಾ ಚಿಚ್ಚ ಹಂಗೆ ಇಲ್ಲಿ. ಒಂದೊಂದು ಸಿಗರೇಟ್ ಚಿಚ್ಚ ಕೊಟ್ಟೆ. ಹಲೋ ಚೆನ್ನಾಗಿದೆ ಒಳ್ಳೆ ನಮ್ಮನೆ ಚೆನ್ನಾಗಿದ್ಯಾ? ಚೆನ್ನಾಯ್ತಮ್ಮ. ನಮ್ಮ ಬ್ಲಾಗ್ ನೋಡಿ ಹಾಯ್ ಅಲ್ಲಿ. ಹಾಯ್ ಚೆನ್ನಾಗಿದೆ. ಪೂರ್ತಿ ಮನೇಲಿ ಹಬ್ಬ ಚೆನ್ನಾಗಿದೆ. ಥ್ಯಾಂಕ್ಸ್ ಆಂಟಿ. ಅಂಕಲ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಮ್ಮ ಅತೀಶ್ ಅಂಕಲ್ ಎಷ್ಟೊಂದು ದಿನ ಆದ್ಮೇಲೆ ನಮ್ಮ ಬ್ಲಾಗ್ ಬರ್ತಾರೆ, ಯಾಕಂದ್ರೆ ಟ್ರಿಪ್ ಕರ್ಕೊಂಡು ಹೋಗ್ತಲ್ಲ ತಾನೇ ಆಂಟಿ? ಹಾಂ ಟ್ರಿಪ್ ನೋಡಿ ಆಂಟಿ ಪ್ಲಾನ್ ಮಾಡಿ ಅಂತ ಹೇಳ್ತಾರೆ. ನೀವು ನಾನೆಲ್ಲಮ್ಮ ಪ್ಲಾನ್ ಮಾಡೋದು, ಅವ್ರ ಕೇರ್ ಟೇಕರ್ ಬಂದ್ಮೇಲೆ ಅವ್ರು ಪ್ಲಾನ್ ಮಾಡ್ತಾರೆ. ಯಾರು ಕೇರ್ ಟೇಕರ್? ನಿನ್ ಕೇರ್ ಟೇಕರ್ ಅಂಕಲ್ ನಮ್ಮ ತಂದೆ. ಅಂಕಲ್ ನಮ್ಮ ತಂದೆ ತಾನೇ ಹೇಳ್ತಿರೋದು. ಅಲ್ಲಪ್ಪ, ನಿಮ್ ತಂದೆದಲ್ಲ. ನಾಳೆ ಮದುವೆಯಾಗ ಗಂಡನ ಬಗ್ಗೆ ಗಂಡ ಅಂತ ಹೇಳಿ ನಡೀತದೆ. ನಮ್ ಪ್ಲಾನ್ ಎಲ್ಲ ನಾವು ಓಲ್ಡ್ ಆಯ್ತು. ನಮ್ ಪ್ಲಾನ್ ಅಲ್ಲಿ ಎಲ್ಲಿ ಕೇಳ್ತಾರ? ಪ್ಲಾನ್ ಎಲ್ಲ ಇದು ಕೇಳಲ್ಲ ಫ್ರೆಂಡ್ಸ್. ಅದಕ್ಕೆ ಟ್ರಿಪ್ ಪ್ಲಾನೇ ಮಾಡಿಲ್ಲ ಒಂದು ವರ್ಷದಿಂದ ಹೇಳ್ಬಿಟ್ಟು. ಇಲ್ಲ ನಮ್ಮ ಅವ್ರು ಕಳಿಸ್ತಾರೆ ಫ್ಯಾಮಿಲಿ ಜೊತೆ ಎಲ್ಲ. ಚೆನ್ನಾಗಿ ಕಳಿಸ್ತಾರ? ಅವ್ರನ್ನ ಕರ್ಕೊ ಜೊತೆಗೆ. ಅವ್ರನ್ನ ನೋಡೋಕೆ ಹೋಗೋಣ ನಾವು ತಾನೆ? ಇಲ್ಲ ನೀವು ಇಟ್ಕೊಳ್ಳಿ. ಮತ್ತೆ ಆಂಟಿ ಆ ಕಡೆ ಮಮ್ಮಿ ಚಿಕ್ಕಮ್ಮ ಇಬ್ರು ಬಂದ್ರು. ಹಾ ಹೌದಾ, ಕವಿತಾ ಆಂಟಿ ಅವ್ರು ಬಂದಿದ್ರು ಅದಕ್ಕೆ. ಈ ಕಡೆ ಬರ್ತಾರಾ? ಸೊ ಗೈಸ್, ಇದು ಬಂದ್ಬಿಟ್ಟು ಕವಿತಾ ಆಂಟಿ ಮತ್ತು ಬತೀಶ್ ಅಂಕಲ್ ಅವರ ಹೊಸ ಮನೆಯಲ್ಲಿ ಫಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಅವ್ರ ಮನೆ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿತ್ತು. What you got for me? ಏನು? My Avi Mama is here. Hi guys. ನಮ್ಮ ಶಿಲ್ಪಾ ಅತ್ತೆ ಹಾಯ್ ಅನ್ನಿ. ಹಾಯ್. ನಮ್ಮ ಅಮ್ಮಮ್ಮ ಇಲ್ಲಿ. ನಿಮ್ಮ ಅಮ್ಮಮ್ಮ. ಹಾಯ್ ಅಮ್ಮಮ್ಮ. ಬ್ಲರ್ ಆಗೈತೆ. ಇರು ನೆಟ್ವರ್ಕ್. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ನೆಟ್ವರ್ಕ್ ಇಲ್ಲ. ಎಮೋಷನಲ್ ಆಗ್ತಿದ್ದಾರೆ. ಎಮೋಷನಲ್ ಆಗಬೇಡ. ಅದು ಹಂಗೆ. ಟಿಂಕು ಸೇ ಹಾಯ್. ನೋಡಲ್ಲಿ ಬ್ಲಾಗ್. ಅಯ್ಯೋ ಸೋನು ಸೇ ಹಾಯ್. ಇಲ್ಲಿ ಇಲ್ಲಿ ವಿಡಿಯೋಸ್. ಇಲ್ಲಿ ಹಲೋ. ಸೂಪರ್. ಗೋಲ್ಡ್ ಆಗಲ್ಲ ಅಂತ ಅದಕ್ಕೆ ಡೈಮಂಡ್ ಮತ್ತೆ ನಂಗೆ ಯಾರೋ ಕಾಲ್ ಮಾಡ್ತಾರೆ. ನೀನ್ ನಮ್ಮ ಮಳೆ ಅಲ್ಲ, ಅದಕ್ಕೆ ಚೆನ್ನಾಗಿದ್ಯಾ? ಹಾಯ್ ಪ್ರಜ್ವಲ್, ಹೇಗಿದ್ಯಾ? ಅರ್ಲಿ ಮಾರ್ನಿಂಗ್ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬಿಟ್ರಾ? ಇಲ್ಲ ನೈಟ್ ನಿಮ್ಮ ಫಿಯಾನ್ಸಿ ಹೆಂಗಿದ್ದಾಳೆ ಇವತ್ತು? ಆಲ್ವೇಸ್ ಪ್ರಿಟಿ ಅಲ್ವಾ? ಯಾವಾಗ ಬರೋದು ಇಂಡಿಯಾಗೆ? ಡೈರೆಕ್ಟ್ ಎಂಗೇಜ್ಮೆಂಟ್ಗೆ ಎಂಟ್ರಿ. ಟಿಂಕು ಬಾಯಿಲಿ ಬೇಗ. ಮಾಮ ಆಗ್ಬೇಕಾ? ಅಣ್ಣ ಆಗ್ಬೇಕಾ? ಅಣ್ಣನ ಮಾತಾಡ್ಸೋಗು. ಅಣ್ಣನ ನೀನ್ ಯಾರು ಇವರು? ಹೋಗಿ ಯಾರು ನೋಡಿದ್ಯಾ? ನೀನ್ ಇವ್ರನ್ನ ಫೋಟೋಲ್ ನೋಡಿದ್ಯಾ? ಗಾಡಿ ಎಲ್ಲ ನೋಡಿ. ನೋಡಿದ್ಯಾ? ಯಾರು ಇವ್ರನ್ನೇ ಸ್ಫೂರ್ತಿಗೆ ಮದ್ವೆ ಮಾಡೋದು ನಾವು.
ಪರವಾಗಿಲ್ಲ, ಇಂಡಿಯಾಗೆ ಒಂದು 5 hours ಓವರ್ಲ್ಯಾಪಿಂಗ್ ಅಷ್ಟೇ ಅಲ್ವಾ? ಮೀಟ್ ಸ್ಫೂರ್ತಿ. ಎಲ್ಲೋಗಿದ್ದು ಕೇಳಲ್ಲ, ಇಷ್ಟೊತ್ತು ಏನ್ ಮಾಡ್ತಾ ಇದ್ರು ರೂಮಲ್ಲಿ ಅಂತ. ಗೈಸ್ ನನ್ನ ತಲೆ ಮಾಡ್ತಾ ಇದ್ರು. ಲೈನ್ ಹೇಳು. ಹೌದು, ನಾನು ಬಂದಿದ ತಕ್ಷಣ ಅನ್ಕೊಂಡು ನಿಮ್ಮಮ್ಮ ಹೇಳ್ತಾ ಇದ್ರು ಒಂದೆರಡು ನಿಂಗೆನೆ ಮದುವೆ ಆಗಿ ಸೇಲ್ ಆಗೋಗಿದೆ ಆಲ್ರೆಡಿ. ಇನ್ನೇನು ಹೇಳಿದೆ ನಿಂಕ ಆಲ್ರೆಡಿ ಸೋಲ್ಡ್ ಔಟ್. ನಿಂಗೇನು ಕಾಂಪ್ಲಿಮೆಂಟ್ಸ್ ಸೋಲ್ಡ್ ಔಟ್ ಅಂದ್ರೆ ಗಣೇಶ ಹಿಂಗೆ ನಾವು ಬಟ್ಟೆ ಮುಚ್ಚಿದ್ರು ಅಷ್ಟೇ. ನೋ ಮಾರ್ಕೆಟ್ ಫಾರ್ ಯು, ಯು ಆರ್ ಸೋಲ್ಡ್. ಕಾಂಪ್ಲಿಮೆಂಟ್ಸ್ ಹೇಳಕ್ಕೆ ನಮ್ಮ ಭಾವ ಇದಾರಲ್ಲ, ಸಾಕು ಅವ್ರೊಬ್ರು ಹೇಳೋದು. ಏನೇನು ಹೇಳಿದ್ರು? ಅವ್ರು ಏನೋ ಹೇಳ್ತಾರೆ. ಹೇಳಲ್ಲ. ಕರೆಕ್ಟ್. ಡೇರ್ ಮಾಡೋಣ ಅಂತ ಏನಂದ್ರೆ ನೀನ್ ವಿಡಿಯೋ ಕಾಲ್ ಮಾಡು, ಬೆಳಗ್ಗೆ ರೆಡಿ ಆಗಿಲ್ಲ, ನೀನ್ ವಿಡಿಯೋ ಕಾಲ್ ಮಾಡು, ನಾವೆಲ್ಲ ಇರ್ತೀವಿ, ನಿಮ್ ಡ್ಯಾಡಿ ನಿಂತಾರ, ಅವ್ನು ಏನ್ ಹೇಳ್ತಾನೆ ನೋಡೋಣ ಅಂತ. ನಾವೆಲ್ಲ ಇದ್ದೀವಿ ಅಂತ ಹೇಳ್ಬಾರ್ದು. ಮಾತಾಡ್ತಾರ ಹಂಗೆ ಮಾತಾಡ್ತಾರೆ. ಅವ್ರಿಗೆ ನನ್ನ ಹಲೋ ಅಲ್ಲೇ ಗೊತ್ತಾಗ್ಬಿಡ್ತೈತೆ. ಬಟ್ ಇವಳು ಮಾತಾಡ. ಕರೆಕ್ಟ್. ಇಲ್ಲ, ನೀನ್ ಫೋನ್ ಆನ್ ಮಾಡಿಕ್ಕಿದ ತಕ್ಷಣ ಹೇಳ್ತಾ ಇದ್ದೆ. ಆ ಥರ ಏನ್ ತರ್ತೆ? ಅಂದ್ರೆ ನಾವೆಲ್ಲ ಹೋಗಿ ಹೈಡ್ ಆಗ್ಬೇಕು ಇವಳ ರೂಮಲ್ಲಿ ಹೋಗಿ. ಅವ್ರಿಗೆ ಗೊತ್ತಾಗ್ತೈತೆ, ನಾನು ಹಲೋ ಅಂದ್ರೆ ಗೊತ್ತಾಗ್ತೈತೆ ದಿನ ಅಂತಾರೆ. ಪ್ರ್ಯಾಂಕ್ ಮಾಡ್ಬೇಕು, ಇವ್ರಿಗೆ ಗೊತ್ತಿಲ್ಲ ನಾವೇ ಎಲ್ಲ ಹೈಡ್ ಆಗ್ಬಿಟ್ಟು ಹಂಗ್ ಮಾಡ್ಬೇಕು. ಇನ್ಸ್ಟೆಡ್ ಆಫ್ ಗೋಸ್ಟಿಂಗ್ ಅಲ್ಲಿ ವಿ ಹ್ಯಾವ್ ಟು ಬಿ ದ ಗೋಸ್ಟ್. ಓಕೆ ನೀನ್ ಎಕ್ಸ್ಪೀರಿಯನ್ಸ್ ಹೇಗಿದೆಯಲ್ಲ, ಓ ಬೇಡ ಹೆಂಗ್ ಮಾತಾಡ್ತಾಳೆ ಅನ್ನೋದು ಕೇಳಿಸ್ಕೊಡೋಕೆ ಕ್ಯೂರಿಯಾಸಿಟಿ ಅದು. ಕ್ಯೂರಿಯಾಸಿಟಿ. ನಾಳೆ ಎಲ್ಲ 29 ಕಿಲೋ ದಿನ ಏನು? ಅವಾಗ ಇರೋದು ಇವಾಗ ಯಾಕೆ ಓ 3 ವರ್ಷ ಮಿಸ್ಸಿಂಗು. 3 ವರ್ಷ ಎಷ್ಟೈತಮ್ಮ? 3 ಐತೆ. ಮತ್ತೆ ತಿಂಕಂಗೆ ನಾವು ಕಟ್ಬೋದಾ? ಅತ್ತೆ ಮಗ ಕಟ್ಬಾರ್ದಾ? ಅತ್ತೆ ಮಗ ರಾಖಿ ಕಟ್ಬಾರ್ದಾ? ಕಟ್ಬೋದು ನೀನು. ಅಲ್ಲ ಇವನು 3 ವರ್ಷ ಟ್ರಾನ್ಸ್ಫರ್ ಆಗಿತ್ತು, ಅದಕ್ಕೆ ಎಲ್ಲ ಸೇರಿಸಿ ವರ್ಷ. ಈ ಸುಮ್ನೆ ಇನ್ನೊಂದು ಆಯ್ತಾ ಏನದು, ನಾನು ಎಲ್ಲರಿಗೂ ಬೆಳ್ಳಿ ಖಡ್ಗ ಹಾಕಿದ್ದೆ 3 ವರ್ಷ. ಅದಕ್ಕೆ ಯಾರು ಕಟ್ತಾರೆ ಮಮ್ಮಿ? ನೋಡ್ ಶಿಲ್ಪ, ಇಲ್ಲ ಆ ವರ್ಷ ನೀರೆಲ್ಲ ಚೆಲ್ಲವರು ಇವರು ನೋಡಿದ್ರು. ವಾಟ್ ಯು ಫೀಲಿಂಗ್? ಯೂಸ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಅನ್ಬಾರ್ದು. ಓಕೆ. ಬಾಯ್, ಹ್ಯಾಪಿ ಜರ್ನಿ. ತಿರುಗು ಪರವಾಗಿಲ್ಲ, ಚೆನ್ನಾಗಿದೆಯಾ ಅಂತ ನೋಡಿ. ನಮ್ಮ ಲಿಲ್ಲಿ ನೋಡಿ ಜಂಪು. ನಮ್ಮ ಮಮ್ಮಿ ನೋಡಿ ಗೈಸ್ ನಮ್ಮ ಮಮ್ಮಿ. ಯಶಿಕಾ ಮನೆಯವ್ರಿಗೂ ಊಟ ಹಾಕ್ತೀಯಾ, ನಾಯಿಗಳಿಗೂ ಊಟ ಹಾಕ್ತೀಯಾ? ಮದರ್ ತೆರೇಸಾ ನೀನು. ಅನ್ನಪೂರ್ಣೇಶ್ವರಿ. ಮತ್ತು ಅವ್ರು ಬರ್ತಾರಲ್ಲ ಬಿಡು ಮಮ್ಮಿನ ಬಿಡೋಕ್ಕೆ. ಗೈಸ್ ಇವಾಗ ಯಶಿಕಾ ಏನು ಮಾಡ್ತಾಳೆ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ರೆಡಿ ಆಗಿದ್ದೀನಲ್ಲ, ಸೊ ಅದಕ್ಕೆ ಪಿಕ್ಚರ್ಸ್ ಹಿಡಿತಾಳೆ. ಆ್ಯಂಡ್ ಆಲ್ಸೋ ತುಂಬ ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇನ್ಸ್ಟಾಗ್ರಾಮ್ ಸ್ಟೋರೀಸ್ಗೆಲ್ಲ ಚೆನ್ನಾಗಿದೆ ಪೂಜೆ ಅಂತೆಲ್ಲ. ಆ್ಯಂಡ್ ಆಫ್ಕೋರ್ಸ್ ಈ ವಿಡಿಯೋ ಕೂಡ ಎಷ್ಟೊಂದು ಜನ ಕಮೆಂಟ್ ಮಾಡಿರ್ತೀರಾ, ಸೊ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆದರೆ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್, ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಸ್ಫೂರ್ತಿ ವ್ಲಾಗ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ಎಂಡ್. ಬಾಯ್.